ಪ್ರೇಯಸಿಗಾಗಿ ಚಿನ್ನದ ಒಡವೆಗಳನ್ನು ಮಾಡಿಸಲು ಸಂಬಂಧಿಕರ ಮನೆಯಲ್ಲಿ ಕಳವು ಮಾಡಿದ್ದ ಲವರ್ ಬಾಯ್ನನ್ನ ಬಂಧಿಸುವಲ್ಲಿ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರೋಪಿ ಗಟ್ಟಿಹಳ್ಳಿ ನಿವಾಸಿ 23 ವರ್ಷದ ಶ್ರೇಯಸ್ ಎಂಬಾತ ಕೋಳಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ತನ್ನ ಅಂಗಡಿ ಮಾಲೀಕ ಹರೀಶ್ ಅವರ ಮನೆಯಲ್ಲಿ ಚಿನ್ನಾಭರಣವಿರುವ ಮಾಹಿತಿಯನ್ನ ತಿಳಿದಿದ್ದ ಆರೋಪಿ ಯಾರು ಇಲ್ಲದ ಸಮಯದಲ್ಲಿ ಮನೆ ಬಾಗಿಲ ಬೀಗವನ್ನ ಒಡೆದು ಮನೆಯಲ್ಲಿದ್ದ ಚಿನ್ನಾಭರಣ ಹಾಗೂ ನಗದನ್ನ ಕಳವು ಮಾಡಿದ್ದ. ಈ ಸಂಬಂಧ ಮನೆ ಮಾಲೀಕ ಹರೀಶ್ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಮನೆಗಳವು ಸಂಬಂಧ ದೂರನ್ನ ನೀಡುತ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಕಳವು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖಾ ತಂಡವನ್ನು ರಚಿಸಿ ಆರೋಪಿಯ ಬಂಧನಕ್ಕೆ ಬಲೆ ಬೀಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡ ತಂಡಕ್ಕೆ ಆರೋಪಿ ಶ್ರೇಯಸ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿ ಕೋಳಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದು ಸಂಬಂಧಿ ಹರೀಶ್ ಅವರ ಮನೆಗೆ ಆಗಾಗ ಹೋಗಿ ಬರ್ತಿದ್ದ. ಆಗ ಅವರ ಮನೆಯಲ್ಲಿರುವ ನಗದು ಚಿನ್ನಾಭರಣದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದ. ಈ ಮಧ್ಯೆ ಬನ್ನೇರುಘಟ್ಟ ನಿವಾಸಿ ಕೌಟುಂಬಿಕ ಕಾರಣಗಳಿಗೆ ಪತಿಯಿಂದ ವಿಚ್ಛೇದನ ಪಡೆದುಕೊಂಡಿದ್ದ ಶಾಲಾ ಸ್ನೇಹಿತೆಯನ್ನ 4 ವರ್ಷದಿಂದ ಪ್ರೀತಿಸುತ್ತಿದ್ದ. ಆಕೆಯ ಆರ್ಥಿಕ ಸ್ಥಿತಿ ಸುಧಾರಿಸಲು ಹಾಗೂ ಆಕೆಗೆ ಚಿನ್ನಾಭರಣ ಮಾಡಿಸಲು ಹಣ ಹೊಂದಿಸುತ್ತಿದ್ದ. ಆದರೆ ತನ್ನ ಸಂಬಳದ ಹಣದಲ್ಲಿ ಚಿನ್ನಾಭರಣ ಮಾಡಿಸಲು ಕಷ್ಟವಾಗಿದ್ದರಿಂದ ಕಳ್ಳತನದ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ದ. 6 ತಿಂಗಳುಗಳ ಹಿಂದೆಯೂ ದೂರುದಾರ ಹರೀಶ್ ಅವರ ಮನೆಯಲ್ಲೇ ಕಳ್ಳತನ ಮಾಡಿದ್ದ. ಆದರೆ ಕಡಿಮೆ ಮೊತ್ತದ ಚಿನ್ನ ನಗದು ಕಳುವಾಗಿದ್ದರಿಂದ ಅವರು ದೂರು ನೀಡಿರಲಿಲ್ಲ. ಇದನ್ನ ದುರುಪಯೋಗ ಪಡಿಸಿಕೊಂಡ ಆರೋಪಿ ಕಳೆದ ತಿಂಗಳು ಹರೀಶ್ ಅವರ ಕುಟುಂಬ ಮನೆಗೆ ಬೀಗ ಹಾಕಿಕೊಂಡು ಸಮೀಪದಲ್ಲಿ ಇರುವ ಸಂಬಂಧಿ ಅವರ ಮನೆಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಮನೆಗೆ ಬಂದು ಕಳವು ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದಾನೆ. ಆರೋಪಿ ಲವ್ ಬಾಯ್ ಶ್ರೇಯಸ್ನ ಬಂಧನದಿಂದ 56,17,000 ರೂಪಾಯಿ ಮೌಲ್ಯದ 502 ಗ್ರಾಂ ಚಿನ್ನಾಭರಣ ಮತ್ತು 3,46,000 ರೂಪಾಯಿ ನಗದನ್ನ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಡಿಸಿಪಿ ಮತ್ತು ಅವರ ಸ್ಟಾಫ್ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹೌಸ್ ಥೆಫ್ಟ್ ಇದೆ. ಅದರಲ್ಲಿ ಹೌಸ್ ಥೆಫ್ಟ್ ಯಾರೋ ಅಜ್ಜಿ ಇದ್ರು, ಅವ್ರಿಗೆ ಅವ್ರದೇ ಒಂದು ರಿಲೇಷನ್ ಅವರು ಈ ಥರ ಅವರೇ ಥೆಫ್ಟ್ ಮಾಡಿ ಅವ್ರಿಗೆ ಮಿಸ್ಗೈಡ್ ಮಾಡಿ, ಇಲ್ಲ ನೀವು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಯಾಕೆಂದ್ರೆ ಯಾವ ರೀತಿ ಏನೇನು ಪ್ರಕರಣ ಯಾವ ರೀತಿ ಮಾಡಬೇಕು ಅಂತ ಥೆಫ್ಟ್ ಅವರೇ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರೇ ಅವ್ರಿಗೆ ಗೈಡ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಕಳಿಸಿದ್ದಾರೆ. ನೀವು ಕಂಪ್ಲೇಂಟ್ ಮಾಡಿ ಪೊಲೀಸ್ಗೆ ಇದರ ಬಗ್ಗೆ. ಇವರು ಕಳ್ಳತನ ಮಾಡಿ ಮತ್ತೆ ತಮ್ಮ ಸ್ನೇಹಿತರು, ಒಬ್ಬ ಲೇಡಿ ಕಲೀಗ್ ಅವ್ರದ್ದು ಸ್ನೇಹಿತರು ಅವಳಿಗೋಸ್ಕರ ಕದ್ದಿದ್ರು ಅಂತ ಕೆಲವರು ಗೋಲ್ಡ್ ಅವಳಿಗೆ ಕೂಡ ಕೊಟ್ಟಿದ್ರು. ಎಲ್ಲ ಟೋಟಲ್ ಸೇರಿ ನಮ್ಮ ಪೊಲೀಸ್ ಅವರು, ಯಾಕೆಂದ್ರೆ ಇದು ಕೂಡ ಕೇಸ್ ಬಗ್ಗೆ ಯಾವುದೂ ಸಂಶಯ ಯಾರ ಮೇಲೆ ಇರಲಿಲ್ಲ. ಯಾಕೆಂದ್ರೆ ಯಾರು ಕಳ್ತನ ಮಾಡಿದ್ರೆ ಅವರೇ ಎಲ್ಲ ಪ್ರೀ ಪ್ಲಾನ್ ಮಾಡಿ ಎಲ್ಲ ಒಂಥರ CCTVದು ಅಥವಾ ಬೇರೆ ಬೇರೆ ಏನಾದ್ರು ಎವಿಡೆನ್ಸಸ್ ಇದೆ ಆ ಥರ ಕ್ರಿಯೇಟ್ ಮಾಡಿ ಬೇರೆಯವ್ರು ಮಾಡಿರ್ಬೋದಂತ ಆ ನಿಟ್ಟಿನಲ್ಲಿ ಮಾಡಿದ್ರು. ಆದರೆ ಕೊನೆಗೆ ಅವನೇ ಸಿಕ್ಕಿದ್ದಾನೆ. ಇದರಲ್ಲಿ ಅವನ ಕಡೆಯಿಂದ ಟೋಟಲ್ 52 lakhs ಅವನ ಕಡೆಯಿಂದ ಟೋಟಲ್ ಏನು ಅಮೌಂಟ್ ಇದು ಹೋಗಿದೆ ಕ್ಯಾಶ್ ಮತ್ತೆ ಗೋಲ್ಡ್ ಟೋಟಲ್ 56 lakhs ಆಗ್ತದೆ. ಕ್ಯಾಶ್ ಮತ್ತೆ ಗೋಲ್ಡ್ ಸೇರಿ ಅದೆಲ್ಲ ರಿಕವರಿ ಆಗಿದೆ. ಇನ್ನು ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರದ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಡಿಸಿಪಿ ನಾರಾಯಣ್ ಎಂ ಅವರ ನಿರ್ದೇಶನದಂತೆ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಎಸಿಪಿ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.